Thank you, Lord. Thank you, Lord. Thank you. Thank you, Jesus. Hallelujah. 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 Ori baka shikal boravi andara. Shikadura rabu kara gara gara gara. Hallelujah. Hallelujah. Thank you, Lord. Thank you, thank you, thank you, thank you, thank you, thank you, thank you. Krupa Sampanane Stotra, Stotra, Stotra. Atishayane Stotra, Rika Raka Shikal Buri Andara Rabakuru Guru. Liba Baba Kashikala Kala Gala Gala. Liba Laburi Andara Rabakala Gala Gala. Hapa Maka Sikaturu Rubuku Shikal Buri Andara Rabakala Gala. Hallelujah, hallelujah. Hallelujah, hallelujah. Thank you, Jesus. Thank you, Jesus. Thank you, Jesus. Thank you, Jesus. Thank you, Lord. Thank you, Lord. Thank you, Lord. Thank you, Lord. Ori kara kala puri andara rabu kara gala kara kara. Hallelujah. Thank you. ಕೃಪಾ ಸಂಪನ್ನನಾದ ದೇವರೇ, ಈ ಶುಭ ದಿನಕ್ಕಾಗಿ ಸ್ತೋತ್ರ. ಪ್ರಾರಂಭದ ಅಂತ್ಯದವರೆಗೆ ಪರಿಶುದ್ಧಾತ್ಮನ ಆಳ್ವಿಕೆ ಮಾಡಿ ಕರ್ತನೆ, ತನಗೆ ಮೆಚ್ಚುಗೆ ಆದ ರೀತಿಯಲ್ಲಿ ನಾವು ಆರಾಧನೆ ಮಾಡಲಿಕ್ಕೆ ಸಹಾಯ ನೀಡಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿ ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸಿ, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ, ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯನಾಮ. ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡುವ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಅನ್ಯನೆಂದು ತಳ್ಳದೆನ್ನ ಧನ್ಯನಾಗಿ ಮಾಡಲು ಬಂದ, ಅನ್ಯನೆಂದು ತಳ್ಳದೆನ್ನ ಧನ್ಯನಾಗಿ ಮಾಡಲು ಬಂದ ಉನ್ನತದ ಪುಣ್ಯನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಭೂತ ಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಭೂತ ಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ.
ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ, ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ ಶ್ರೀ ಯೇಸು ನಾಮ, ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ, ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡುವ ನಾಮ ಶ್ರೀ ಯೇಸು ನಾಮ, ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ, ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಯೇಸುವೇ ನನ್ನ ಆಪ್ತನೇ, ನೀನೇ ನನಗೆಲ್ಲ, ನನ್ನ ಜೊತೆಗೆ ನೀನಿರುವೆ ಎಂದು ಆನಂದ. ಯೇಸುವೇ ನನ್ನ ಆಪ್ತನೇ, ನೀನೇ ನನಗೆಲ್ಲ, ನನ್ನ ಜೊತೆಗೆ ನೀನಿರುವೆ ಎಂದು ಆನಂದ. ನನ್ನ ಕಣ್ಣೆತ್ತಿ ನಾನು ನಿನ್ನನ್ನೇ ನೋಡುವೆನು, ನನ್ನ ಕಣ್ಣೆತ್ತಿ ನಾನು ನಿನ್ನನ್ನೇ ನೋಡುವೆನು. ಸಹಾಯ ನೀಡುವ ಪರ್ವತವೇ, ಸಹಾಯ ನೀಡುವ ಪರ್ವತವೇ, ಸರ್ವಶಕ್ತನೇ ನನ್ನೇಸುವೆ, ಸರ್ವಶಕ್ತನೇ ನನ್ನೇಸುವೆ. ಯೇಸುವೇ ನನ್ನ ಆಪ್ತನೇ, ನೀನೇ ನನಗೆಲ್ಲ, ನನ್ನ ಜೊತೆಗೆ ನೀನಿರುವೆ ಎಂದು ಆನಂದ. ಯೇಸುವೇ ನನ್ನ ಆಪ್ತನೇ, ನೀನೇ ನನಗೆಲ್ಲ, ನನ್ನ ಜೊತೆಗೆ ನೀನಿರುವೆ ಎಂದು ಆನಂದ. ನನ್ನ ಪಾದಗಳು ಅವು ಕದಲುವುದೇ ಇಲ್ಲ, ನನ್ನ ಪಾದಗಳು ಅವು ಕದಲುವುದೇ ಇಲ್ಲ. ನನ್ನನ್ನು ಕಾಯುವ ಕರ್ತನು ನೀ, ನನ್ನನ್ನು ಕಾಯುವ ಕರ್ತನು ನೀ. ಬಲಗಡೆಯಲ್ಲಿ ನೆರಳಾಗುವೆ, ನನ್ನ ಬಲಗಡೆಯಲ್ಲಿ ನೆರಳಾಗುವೆ. ಯೇಸುವೇ ನನ್ನ ಆಪ್ತನೇ, ನೀನೇ ನನಗೆಲ್ಲ, ನನ್ನ ಜೊತೆಗೆ ನೀನಿರುವೆ ಎಂದು ಆನಂದ. ಯೇಸುವೇ ನನ್ನ ಆಪ್ತನೇ, ನೀನೇ ನನಗೆಲ್ಲ, ನನ್ನ ಜೊತೆಗೆ ನೀನಿರುವೆ ಎಂದು ಆನಂದ. ಯೇಸುವೇ ನನ್ನ ಆಪ್ತನೇ, ನೀನೇ ನನಗೆಲ್ಲ. ಹೌದು ಡ್ಯಾಡಿ, ನನ್ನ ಜೊತೆಗೆ ನೀನಿರುವೆ ಎಂದು ಆನಂದ. ಹೋಗುತ್ತಿರುವಾಗಲೂ ನಾನು ಬರುತ್ತಿರುವಾಗಲೂ,
ಹೋಗುತ್ತಿರುವಾಗಲೂ ನಾನು ಬರುತ್ತಿರುವಾಗಲೂ ಇಂದಿನಿಂದ ಎಂದಿಗೂ ನನ್ನನ್ನು ಇಂದಿನಿಂದ ಎಂದಿಗೂ ನನ್ನನ್ನು ನನ್ನೇಸು ತಪ್ಪದೆ ಕಾಯುವೆ ನೀ ನನ್ನೇಸು ತಪ್ಪದೆ ಕಾಯುವೆ ನೀ ಯೇಸುವೇ ನನ್ನ ಆಪ್ತನೇ ನೀನೇ ನನಗೆಲ್ಲ ನನ್ನ ಜೊತೆಗೆ ನೀನಿರುವೆ ಎಂದು ಆನಂದ ಯೇಸುವೇ ನನ್ನ ಆಪ್ತನೇ ನೀನೇ ನನಗೆಲ್ಲ ನನ್ನ ಜೊತೆಗೆ ನೀನಿರುವೆ ಎಂದು ಆನಂದ ಅಪ್ಪ ತಂದೆಯೇ ನಿನ್ನನ್ನೇ ಹೊಗಳುವೆ ಮೇಲೆತ್ತಿ ಹಾಡುವೆ ಜೀವಂತ ದಿನವೆಲ್ಲ ಅಪ್ಪ ತಂದೆಯೇ ನಿನ್ನನ್ನೇ ಹೊಗಳುವೆ ಮೇಲೆತ್ತಿ ಹಾಡುವೆ ಜೀವಂತ ದಿನವೆಲ್ಲ ನಿವಾಸವಾಗಿ ಆರಿಸಿಕೊಂಡು ಸಂಚರಿಸುವೆ ನಂತರ್ಯದಿ ಮಗನಾಗಿ ಮಾಡಿಕೊಂಡು ಮಾತಾಡುವೆ ನನ್ನ ಹೃದಯದಲ್ಲಿ ಅಪ್ಪ ತಂದೆಯೇ ಎಸ್ ಡ್ಯಾಡಿ ನಿನ್ನನ್ನೇ ಹೊಗಳುವೆ ಮೇಲೆತ್ತಿ ಹಾಡುವೆ ಜೀವಂತ ದಿನವೆಲ್ಲ ಅಪ್ಪ ತಂದೆಯೇ ನಿನ್ನನ್ನೇ ಹೊಗಳುವೆ ಮೇಲೆತ್ತಿ ಹಾಡುವೆ ಜೀವಂತ ದಿನವೆಲ್ಲ ನೀತಿಗೂ ಅನಿತಿಗೂ ಸಂಬಂಧ ಎಲ್ಲಿ ಬೆಳಕಿಗೂ ಈರುಳಿಗೂ ಐಕ್ಯವು ಎಲ್ಲಿ ನೀತಿಗೂ ಅನಿತಿಗೂ ಸಂಬಂಧ ಎಲ್ಲಿ ಹೌದು ಡ್ಯಾಡಿ ಬೆಳಕಿಗೂ ಈರುಳಿಗೂ ಐಕ್ಯವು ಎಲ್ಲಿ ಬಿಟ್ಟು ಬಿಟ್ಟೆ ತ್ಯಜಿಸಿ ಬಿಟ್ಟೆ ಅಶುದ್ಧವನ್ನು ಮುಟ್ಟಲಾರೆ ಅಪ್ಪ ತಂದೆಯೇ ನಿನ್ನನ್ನೇ ಹೊಗಳುವೆ ಮೇಲೆತ್ತಿ ಹಾಡುವೆ ಜೀವಂತ ದಿನವೆಲ್ಲ ಅಪ್ಪ ತಂದೆಯೇ ನಿನ್ನನ್ನೇ ಹೊಗಳುವೆ ಮೇಲೆತ್ತಿ ಹಾಡುವೆ ಜೀವಂತ ದಿನವೆಲ್ಲ ಲೋಕ ಮಾರ್ಗದಲ್ಲಿ ಪಾಲು ನನಗಿಲ್ಲ ಸೈತಾನ ಕಾರ್ಯದಲ್ಲಿ ಒಡನಾಟ ನನಗಿಲ್ಲ ಲೋಕ ಮಾರ್ಗದಲ್ಲಿ ಪಾಲು ನನಗಿಲ್ಲ ಸೈತಾನ ಕಾರ್ಯದಲ್ಲಿ ಒಡನಾಟ ನನಗಿಲ್ಲ ಬಿಟ್ಟು ಬಿಟ್ಟೆ ತ್ಯಜಿಸಿ ಬಿಟ್ಟೆ ಅಶುದ್ಧವನ್ನು ಮುಟ್ಟಲಾರೆ ಅಪ್ಪ ತಂದೆಯೇ ನಿನ್ನನ್ನೇ ಹೊಗಳುವೆ ಮೇಲೆತ್ತಿ ಹಾಡುವೆ ಜೀವಂತ ದಿನವೆಲ್ಲ ಅಪ್ಪ ತಂದೆಯೇ ನಿನ್ನನ್ನೇ ಹೊಗಳುವೆ ಮೇಲೆತ್ತಿ
ಹಾಡುವೆ ಜೀವಂತ ದಿನವೆಲ್ಲ ಪರಿಶುದ್ಧ ಮಾಡಿದೆ ಆತ್ಮ ಪ್ರಾಣವಾ ದೈವ ಭಯದಿಂದ ಪೂರ್ಣಗೊಳಿಸುವೆ ಪರಿಶುದ್ಧ ಮಾಡಿದೆ ನನ್ನ ಆತ್ಮ ಪ್ರಾಣವಾ ದೈವ ಭಯದಿಂದ ಪೂರ್ಣಗೊಳಿಸುವೆ ಬಿಟ್ಟು ಬಿಟ್ಟೆ ತ್ಯಜಿಸಿ ಬಿಟ್ಟೆ ಅಶುದ್ಧವನ್ನು ಮುಟ್ಟಲಾರೆ ಅಪ್ಪ ತಂದೆ ನಿನ್ನನ್ನೇ ಹೊಗಳುವೆ ಮೇಲೆತ್ತಿ ಹಾಡುವೆ ಜೀವಂತ ದಿನವೆಲ್ಲ ಅಪ್ಪ ತಂದೆಯೇ ನಿನ್ನನ್ನೇ ಹೊಗಳುವೆ ಮೇಲೆತ್ತಿ ಹಾಡುವೆ ಜೀವಂತ ದಿನವೆಲ್ಲ ಅಪ್ಪ ತಂದೆಯೇ ನಿನ್ನನ್ನೇ ಹೊಗಳುವೆ ಮೇಲೆತ್ತಿ ಹಾಡುವೆ ಜೀವಂತ ದಿನವೆಲ್ಲ ಅಪ್ಪ ತಂದೆ ನಿನ್ನನ್ನೇ ಹೊಗಳುವೆ ಹೌದು ಡ್ಯಾಡಿ ಮೇಲೆತ್ತಿ ಹಾಡುವೆ ಜೀವಂತ ದಿನವೆಲ್ಲ ಜೀವಂತ ದಿನವೆಲ್ಲ ಜೀವಂತ ದಿನವೆಲ್ಲ ಹಲ್ಲೆಲೂಯಾ ಅಂತರಾಳ ನಿನ್ನ ಪ್ರಸನ್ನತೆ ಬಯಸಿ ತವಕಿಸಿ ನಿಂತಿದೆ ಕರ್ತನೇ ಹೌದು ಡ್ಯಾಡಿ ಅಂತರಾಳ ನಿನ್ನ ಪ್ರಸನ್ನತೆ ಬಯಸಿ ತವಕಿಸಿ ನಿಂತಿದೆ ಕರ್ತನೇ ಮುಂಗಾರು ಹಿಂಗಾರು ಆತ್ಮನ ಮಳೆಯಿಂದ ಸಮೃದ್ಧಿಗೊಳಿಸು ಕರ್ತನೇ ಮುಂಗಾರು ಹಿಂಗಾರು ಆತ್ಮನ ಮಳೆಯಿಂದ ಸಮೃದ್ಧಿಗೊಳಿಸು ಕರ್ತನೇ ಸೇನಾಧೀಶ್ವರ ಯೆಹೋವನೇ ನನ್ನಯ ಪ್ರೀತಿಯ ಕರ್ತನೇ ನಿನ್ನ ಪ್ರಸನ್ನತೆಯು ಎಷ್ಟೊಂದು ಸುಂದರವು ಸೇನಾಧೀಶ್ವರ ಯೆಹೋವನೇ ನನ್ನಯ ಪ್ರೀತಿಯ ಕರ್ತನೇ ನಿನ್ನ ಪ್ರಸನ್ನತೆಯು ಎಷ್ಟೊಂದು ಸುಂದರವು ಆಹಾ ಅಪಮಾನ ನಿಂದನೆ ದೂಷಣೆ ಸಹಿಸಲು ಬಲ ನೀಡುವ ನಿನ್ನ ಪ್ರಸನ್ನತೆ ಅಪಮಾನ ನಿಂದನೆ ದೂಷಣೆ ಸಹಿಸಲು ಬಲ ನೀಡುವ ನಿನ್ನ ಪ್ರಸನ್ನತೆ ಹೃದಯದ ಭಾರವ ಇಳಿಯ ಮಾಡುವ ಮಹೋನ್ನತ ಮಹಿಮೆಯ ಪ್ರಸನ್ನತೆ ಹೃದಯದ ಭಾರವ ಇಳಿಯ ಮಾಡುವ ಮಹೋನ್ನತ ಮಹಿಮೆಯ ಪ್ರಸನ್ನತೆ ಸೇನಾಧೀಶ್ವರ ಯೆಹೋವನೇ ನನ್ನಯ ಪ್ರೀತಿಯ ಕರ್ತನೇ
ನಿನ್ನ ಪ್ರಸನ್ನತೆಯು ಎಷ್ಟೊಂದು ಸುಂದರವು. ಸೇನಾಧೀಶ್ವರ ಯೆಹೋವನೇ, ನನ್ನಯ ಪ್ರೀತಿಯ ಕರ್ತನೇ, ನಿನ್ನ ಪ್ರಸನ್ನತೆಯು ಎಷ್ಟೊಂದು ಸುಂದರವು. ಆಹಾ ಆಹಾ ಸುತ್ತಲು ವೈರಿಯು ಮುತ್ತಿದರೇನು, ನೀ ಜೊತೆ ಇರಲು ಭಯವಿಲ್ಲ. ಸುತ್ತಲು ವೈರಿಯು ಮುತ್ತಿದರೇನು, ನೀ ಜೊತೆ ಇರಲು ಭಯವಿಲ್ಲ. ಪಕ್ಕಕ್ಕೆ ಸಾವಿರ ಬಲಕ್ಕತ್ತು ಸಾವಿರ ಬಿದ್ದರು ನನಗೇನು ಸೋಕದು. ಪಕ್ಕಕ್ಕೆ ಸಾವಿರ ಬಲಕ್ಕತ್ತು ಸಾವಿರ ಬಿದ್ದರು ನನಗೇನು ಸೋಕದು. ಸೇನಾಧೀಶ್ವರ ಯೆಹೋವನೇ, ನನ್ನಯ ಪ್ರೀತಿಯ ಕರ್ತನೇ, ನಿನ್ನ ಪ್ರಸನ್ನತೆಯು ಎಷ್ಟೊಂದು ಸುಂದರವು. ಸೇನಾಧೀಶ್ವರ ಯೆಹೋವನೇ, ನನ್ನಯ ಪ್ರೀತಿಯ ಕರ್ತನೇ, ನಿನ್ನ ಪ್ರಸನ್ನತೆಯು ಎಷ್ಟೊಂದು ಸುಂದರವು. ಅಪಮಾನ ನಿಂದನೆ ದೂಷಣೆ ಸಹಿಸಲು ಬಲ ನೀಡುವ ನಿನ್ನ ಪ್ರಸನ್ನತೆ. ಅಪಮಾನ ನಿಂದನೆ ದೂಷಣೆ ಸಹಿಸಲು ಬಲ ನೀಡುವ ನಿನ್ನ ಪ್ರಸನ್ನತೆ. ಹೃದಯದ ಭಾರವ ಇಳಿಯ ಮಾಡುವ ಮಹೋನ್ನತ ಮಹಿಮೆಯ ಪ್ರಸನ್ನತೆ. ಹೃದಯದ ಭಾರವ ಇಳಿಯ ಮಾಡುವ ಮಹೋನ್ನತ ಮಹಿಮೆಯ ಪ್ರಸನ್ನತೆ. ಸೇನಾಧೀಶ್ವರ ಯೆಹೋವನೇ, ನನ್ನಯ ಪ್ರೀತಿಯ ಕರ್ತನೇ, ನಿನ್ನ ಪ್ರಸನ್ನತೆಯು ಎಷ್ಟೊಂದು ಸುಂದರವು. ಸೇನಾಧೀಶ್ವರ ಯೆಹೋವನೇ, ನನ್ನಯ ಪ್ರೀತಿಯ ಕರ್ತನೇ, ಡ್ಯಾಡಿ, ನಿನ್ನ ಪ್ರಸನ್ನತೆಯು ಎಷ್ಟೊಂದು ಸುಂದರವು, ಎಷ್ಟೊಂದು ಸುಂದರವು. ಸುತ್ತಲೂ ವೈರಿಯು ಮುತ್ತಿದರೇನು, ನೀ ಜೊತೆ ಇರಲು ಭಯವಿಲ್ಲ. ಭರವಸೆಯಿಂದ ಹೇಳಿ. ಎಷ್ಟೆಷ್ಟೋ ಕಷ್ಟಗಳು ಸುತ್ತಲೂ ಆವರಿಸಿದೆ, ಧೈರ್ಯದಿಂದ ಹೇಳಿ. ಸುತ್ತಲೂ ವೈರಿಯು ಮುತ್ತಿದರೇನು, ನೀ ಜೊತೆ ಇರಲು ಭಯವಿಲ್ಲ. ಪಕ್ಕಕ್ಕೆ ಸಾವಿರ ಬಲಕತ್ತು ಸಾವಿರ ಬಿದ್ದರು ನನಗೇನು ಸೋಕದು. ಪಕ್ಕಕ್ಕೆ ಸಾವಿರ
ಬಲಕತ್ತು ಸಾವಿರ ಬಿದ್ದರೂ ನನಗೇನು ಸೋಕದು. ಹಲ್ಲೆಲೂಯಾ. ಸೇನಾಧೀಶ್ವರ ಯೆಹೋವನೇ, ನನ್ನಯ ಪ್ರೀತಿಯ ಕರ್ತನೇ, ನಿನ್ನ ಪ್ರಸನ್ನತೆಯು ಎಷ್ಟೊಂದು ಸುಂದರವು, ಎಷ್ಟೊಂದು ಸುಂದರವು, ಎಷ್ಟೊಂದು ಸುಂದರವು. ಹಲ್ಲೆಲೂಯಾ. ಸೈನ್ಯಗಳ ಕರ್ತನೇ, ಸೇನಾಧೀಶ್ವರನೇ, ಅನುದಿನವೂ ನನ್ನ ಜೊತೆ ಇದ್ದು ನನ್ನನ್ನು ಕಾಯುವ ಕರ್ತನೇ, ನನಗಾಗಿ ಚಿಂತಿಸುವ ಹಿತಚಿಂತಕನೇ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ನೀನು ನನ್ನ ಜೊತೆ ಇದ್ದರೆ ಅದು ನನಗೆ ಸಾಕಪ್ಪ. ನಿನ್ನ ಜೊತೆ ಇದ್ದರೆ ಅದು ನನಗೆ ಧೈರ್ಯಪ್ಪ. ನಿನ್ನ ಜೊತೆ ಇದ್ದರೆ ಅದೇ ನನಗೆ ಬಲ ಅಪ್ಪ. ಹಲ್ಲೆಲೂಯಾ. ಸುತ್ತಲೂ ವೈರಿ ಮುತ್ತಿದರೇನು ನಾನು ಭಯ ಪಡೋದಿಲ್ಲಪ್ಪ. ವೈರಿಗಳು ಗರ್ಜಿಸಿದರೂ ನಾನು ಭಯ ಪಡೋದಿಲ್ಲ. ನನ್ನ ಜೊತೆ ನೀವಿದ್ದೀರಿ ಡ್ಯಾಡಿ. ನೀವಿರೋದ್ರಿಂದ ನನಗೆ ಯಾಕೆ ಭಯ, ನೀವಿರೋದ್ರಿಂದ ನನಗೆ ಯಾಕೆ ಚಿಂತೆ. ಹಲ್ಲೆಲೂಯಾ. ನಿಮ್ಮ ಬಲದಿಂದ ನಾನು ಬಲಶಾಲಿಯಾಗಿದ್ದೇನೆ. ಓ, ನಿಮ್ಮ ಪ್ರಸನ್ನತೆಯಿಂದ ಕರ್ತನೆ ನಾನು ಬಲಶಾಲಿಯಾಗಿದ್ದೇನೆ ಡ್ಯಾಡಿ. ನಿಮ್ಮ ಪ್ರೆಸೆನ್ಸಿಂದ ನಾನು ಪವರ್ಫುಲ್ ಆಗಿದ್ದೇನೆ ಡ್ಯಾಡಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಮೇಜರ್, ಡಿ ಮೇಜರ್. ಓ ಹಲ್ಲೆಲೂಯಾ. ಥ್ಯಾಂಕ್ ಯು ಯೇಸುವೇ, ನನ್ನ ಯೇಸುವೇ, ಯೇಸುವೇ, ನನ್ನ ಯೇಸುವೇ, ಯೇಸುವೇ, ನನ್ನ ಯೇಸುವೇ, ಯೇಸುವೇ, ನನ್ನ ಯೇಸುವೇ, ಯೇಸುವೇ, ನನ್ನ ಯೇಸುವೇ. ಹೌದು ಡ್ಯಾಡಿ. ಯೇಸುವೇ, ನನ್ನ ಯೇಸುವೇ. ಸೋತು ಹೋದ ಸಮಯದಲ್ಲಿ ಸಂತೈಸುವಾತನೇ, ಕುಗ್ಗಿದಂಥ ವೇಳೆಯಲ್ಲಿ ಉದ್ಧರಿಸುವಾತನೇ. ಸೋತು ಹೋದ ಸಮಯದಲ್ಲಿ ಸಂತೈಸುವಾತನೇ, ಕುಗ್ಗಿದಂಥ ವೇಳೆಯಲ್ಲಿ ಉದ್ಧರಿಸುವಾತನೇ. ಯೇಸುವೇ, ನನ್ನ ಯೇಸುವೇ, ಯೇಸುವೇ, ನನ್ನ ಯೇಸುವೇ, ಯೇಸುವೇ, ನನ್ನ ಯೇಸುವೇ, ಯೇಸುವೇ, ನನ್ನ ಯೇಸು. ಡ್ಯಾಡಿಯನ್ನು ನೋಡಿ ಹೇಳೋಣ. ಯೇಸುವೇ, ನನ್ನ ಯೇಸುವೇ, ಯೇಸುವೇ, ನನ್ನ ಯೇಸುವೇ. ಸೋತು ಹೋದ ಸಮಯದಲ್ಲಿ ಸಂತೈಸುವಾತನೇ, ಕುಗ್ಗಿದಂಥ ವೇಳೆಯಲ್ಲಿ ಉದ್ಧರಿಸುವಾತನೇ. ಸೋತು ಹೋದ. ಒಂದು ವೇಳೆ ನೀವು ಸೋತು ಹೋಗಿದ್ರೆ ಡ್ಯಾಡಿಯನ್ನು ನೋಡಿ ಹೇಳಿ, ನನ್ನನ್ನು ಸಂತೈಸುವ ದೇವರೇ, ನೀವು ನನ್ನ ಜೊತೆ ಇರೋದ್ರಿಂದ ನಾನು ಧೈರ್ಯಗೊಳ್ತೇನೆ. ಸೋತು ಹೋದ ಸಮಯದಲ್ಲಿ ಸಂತೈಸುವಾತನೇ, ಕುಗ್ಗಿದಂಥ ವೇಳೆಯಲ್ಲಿ ಉದ್ಧರಿಸುವಾತನೇ. ಯೇಸುವೇ, ನನ್ನ ಯೇಸುವೇ, ಯೇಸುವೇ, ನನ್ನ ಯೇಸುವೇ, ಯೇಸುವೇ, ನನ್ನ ಯೇಸುವೇ, ಯೇಸುವೇ, ನನ್ನ ಯೇಸುವೇ. ವೈರಿಗಳ ಎದುರಿನಲ್ಲೇ ಔತಣವ ನೀಡುವೆ, ನನ್ನ ತಲೆಗೆ ಅಭಿಷೇಕ ತೈಲವನ್ನು ಹಚ್ಚುವೆ. ವೈರಿಗಳ ನನಗೆ ಕೇಡು ಮಾಡಬೇಕಂದಾಗಲೇ ನನಗೆ ಉನ್ನತಿಯನ್ನು ಕೊಡ್ತಿ ಡ್ಯಾಡಿ. ಅಭಿಷೇಕ ತೈಲವನ್ನು ಹಚ್ಚುವೆ. ಯೇಸುವೇ, ನನ್ನ ಯೇಸುವೇ,
ಯೇಸುವೆ ನನ್ನ ಯೇಸುವೆ, ಯೇಸುವೆ ನನ್ನ ಯೇಸುವೆ, ಯೇಸುವೆ ನನ್ನ ಯೇಸುವೆ, ಯೇಸುವೆ ನನ್ನ ಯೇಸುವೆ, ಯೇಸುವೆ ನನ್ನ ಯೇಸುವೆ. ಕತ್ತಲೆಯ ಕಣಿವೆಯಲ್ಲಿ ನಾನು ನಡೆದು ಹೋದರು, ಯಾವ ಕೇಡು ನನ್ನ ಬಳಿಗೆ ಎಂದಿಗೂ ಬಾರದು. ಕತ್ತಲೆಯ ಕಣಿವೆಯಲ್ಲಿ ನಾನು ನಡೆದು ಹೋದರು, ಯಾವ ಕೇಡು ನನ್ನ ಬಳಿಗೆ ಎಂದಿಗೂ ಬಾರದು. ಯೇಸುವೆ ನನ್ನ ಯೇಸುವೆ. ಡ್ಯಾಡಿಯನ್ನು ನೋಡಿ ಹೇಳೋಣ, ಯೇಸುವೆ ನನ್ನ ಯೇಸುವೆ. ಏಸಪ್ಪ ನೀವಿರೋದ್ರಿಂದ ನನಗೆ ಭಯ ಇಲ್ಲ, ನನಗೆ ಧೈರ್ಯ ಉಂಟು, ಭರವಸೆ ಉಂಟು. ನನ್ನ ಯೇಸುವೆ. ಪರ್ವತವೇ ಅಗಲಿದರು, ಗುಡ್ಡವೇ ಕದಲಿದರು, ನನ್ನ ಮೇಲೆ ನಿನ್ನ ಪ್ರೀತಿ ಎಂದಿಗೂ ಅಗಲದು. ಪರ್ವತವೇ ಅಗಲಿದರು, ಗುಡ್ಡವೇ ಕದಲಿದರು, ನನ್ನ ಮೇಲೆ ನಿನ್ನ ಪ್ರೀತಿ ಎಂದಿಗೂ ಅಗಲದು. ಯೇಸುವೆ ನನ್ನ ಯೇಸುವೆ, ಯೇಸುವೆ ನನ್ನ ಯೇಸುವೆ, ಯೇಸುವೆ ನನ್ನ ಯೇಸುವೆ, ಯೇಸುವೆ ನನ್ನ ಯೇಸುವೆ. ನಿನ್ನ ಮುಖ ಪ್ರಸನ್ನತೆಯಲ್ಲೇ ನಾನು ಇರುವೆ, ಜೀವನದ ಉದ್ದಕ್ಕೂ ಸುಖವಾಗಿ ಬಾಳುವೆ. ನಿನ್ನ ಮುಖ ಪ್ರಸನ್ನತೆಯಲ್ಲೇ ನಾನು ಇರುವೆ, ಜೀವನದ ಉದ್ದಕ್ಕೂ ಸುಖವಾಗಿ ಬಾಳುವೆ. ಯೇಸುವೆ. ಡ್ಯಾಡಿಯನ್ನು ನೋಡಿ ಹೇಳೋಣ, ಎಸ್ ಲಾರ್ಡ್. ಯೇಸುವೆ ನನ್ನ ಯೇಸುವೆ, ಯೇಸುವೆ ನನ್ನ ಯೇಸುವೆ, ಯೇಸುವೆ. ಕಣ್ಣುಗಳನ್ನು ಮುಚ್ಚಿ ಹೃದಯದ ಆಳದಿಂದ ಹೇಳೋಣ, ಯೇಸುವೆ ನನ್ನ ಯೇಸುವೆ, ಯೇಸುವೆ ನನ್ನ ಯೇಸುವೆ, ಯೇಸುವೆ. ಕರಗಳನ್ನು ಚಾಚಿ ಡ್ಯಾಡಿಯನ್ನು ನೋಡಿ ಹೇಳೋಣ, ಯೇಸುವೆ ನನ್ನ ಯೇಸುವೆ, ಯೇಸುವೆ ನನ್ನ ಯೇಸುವೆ, ಯೇಸುವೆ, ಯೇಸುವೆ ನನ್ನ 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 ಯೇಸುವೆ. ಹಲ್ಲೆಲೂಯಾ. ನನ್ನ ಯೇಸುವೆ. ಕೈ ಬಿಡದ ದೇವರೇ, ಅಭಿವೃದ್ಧಿಪಡಿಸುವ ತಂದೆಯೇ, ಭವಿಷ್ಯ ನೀಡುವ ದೇವರೇ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ. ಥ್ಯಾಂಕ್ ಯು ಜೀಸಸ್. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನಮ್ಮ ವಾಕ್ಯ ಧ್ಯಾನಕ್ಕೆ ಬರೋಣ. ನಮ್ಮ ವಾಕ್ಯ ಧ್ಯಾನಕ್ಕೆ ಮತ್ತು ಪ್ರಾರ್ಥನೆಗೆ ಪೂರಕವಾಗಿ ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನವನ್ನು ಓದೋಣ. ಯಾಕೋಬ 4:7. ಯಾಕೋಬ 4:7.
ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಹಲ್ಲೆಲೂಯಾ. ಸೈತಾನನ ಯಾವ ಕಾರಣಕ್ಕೂ ಹತ್ರ ಇಟ್ಕೋಬಾರ್ದು. ಅವನು ನಮ್ಮನ್ನು ಬಿಟ್ಟು ಓಡಿ ಹೋಗಬೇಕು. ಅವನನ್ನು ನಾವು ಎದುರಿಸಿದ್ರೆ ಸಾಕು, ಅವನು ಓಡಿ ಹೋಗ್ತಾನೆ ಎಂಬುದಾಗಿ ನಾವು ನೋಡ್ತಾ ಇದ್ವಿ. ಹಲ್ಲೆಲೂಯಾ. ಕಳೆದ ದಿನಗಳಲ್ಲಿ ಸೈತಾನನ ಕಾರ್ಯಗಳನ್ನೆಲ್ಲ ನಾವು ನೋಡುವಾಗ ಒಂದು ವೇಳೆ ನಿಮಗೂ ಸಹ ಆತಂಕ ಉಂಟಾಗಿರ್ಬೋದೇ ಏನೋ. ಅಯ್ಯೋ ಏನಪ್ಪ ಸೈತಾನ ಈಗೆಲ್ಲ ಮಾಡ್ತಾನ ಅಂತ ಹೇಳಿ. ಒಂದನ್ನು ಸ್ಪಷ್ಟವಾಗಿ ತಿಳ್ಕೊಳ್ರಿ, ಅವನು ಆಲ್ರೆಡಿ ಸೋತು ಹೋಗಿರುವವನು, ಅವನಿಗೆ ಬಲ ಇಲ್ಲ. ದೇವರ ವಾಕ್ಯ ಏನು ಹೇಳ್ತದೆ ಅಂದರೆ, ಕೊಲೋಸೆ 2ನೇ ಅಧ್ಯಾಯ 15ನೇ ವಚನದಲ್ಲಿ, ಕೊಲೊಸ್ಸೆ 2:15, ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ, ಎಲ್ಲ ದೊರೆತನ, ಸೈತಾನ ದೊರೆತನವನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ, ಅವ್ರ ಸೈತಾನ ಕೈಲಿ ಏನೂ ಇಲ್ವಂತೆ, ಕಚ್ಚಕ್ಕೆ ಹಲ್ಲೆ ಇಲ್ಲ, ಅದರ ಗರ್ಜಿಸುವ ಸಿಂಹದ ಹಾಗೆ, ಸಿಂಹ ಅಲ್ಲ ಸಿಂಹದ ಹಾಗೆ, ಓಕೆ, ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ, ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. ಅಂದರೆ ಸೈತಾನನ ಕಾರ್ಯವನ್ನು ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸಿದ್ದಾನೆ. ಇವತ್ತು ಸೈತಾನಿಗೆ ಯಾವ ಹಕ್ಕು ನಮ್ಮ ಮೇಲೆ ಇಲ್ಲ, ಯಾವ ಅಧಿಕಾರವೂ ಇಲ್ಲ, ನಮ್ಮ ಮೇಲೆ ಯಾವ ಕಾರ್ಯವನ್ನು ಮಾಡೋಕ್ಕಾಗಲ್ಲ. ಆದರೆ ಸುಮ್ಮನೆ ತಂತ್ರ, ಸೈತಾನನ ತಂತ್ರ, ನಾವು ಮೋಸ ಹೋಗ್ಬಿಡ್ಬಾರ್ದು. ಎಫೆಸ 6ನೇ ಅಧ್ಯಾಯ 11ನೇ ವಚನ ಏನು ಹೇಳ್ತದೆ? ಎಫೆಸ 6:11, ಸೈತಾನನ ತಂತ್ರೋಪಾಯಗಳನ್ನು, ಆಮೇಲೆ ನಿಧಾನಕ್ಕೆ ಓದಿ. ಸೈತಾನದೇನಂತೆ? ಸಾಮರ್ಥ್ಯ ಏನಿಲ್ಲ, ತಂತ್ರ, ಬರೀ ತಂತ್ರದಲ್ಲಿ ವಂಚಿಸುವಂತಹ ಕಾರ್ಯ, ಮೋಸಪಡಿಸುವಂತಹ ಕಾರ್ಯ. ನಾವು ಮೊದಲೇ ಹೇಳಿದ್ನಲ್ಲ ಈಗ ತಾನೆ, 1 ಪೇತ್ರ 5ನೇ ಅಧ್ಯಾಯ 8ನೇ ವಚನದಲ್ಲಿ ಏನು ನೋಡ್ತೇವೆ? 1 ಪೇತ್ರ 5:8ರಲ್ಲಿ, 1 ಪೇತ್ರ 5:8, ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು, ನಿಮ್ಮ ವಿರೋಧಿ, ನಿಮ್ಗೊಬ್ಬ ವಿರೋಧಿ ಒಬ್ಬ ಇದ್ದಾನೆ ಅಂತ ಹೇಳಿದ್ರೆ ಮನುಷ್ಯರು ಯಾರೂ ಇಲ್ಲ. ಸೈತಾನ ಕೆಲವು ಸಮಯ ಮನುಷ್ಯರನ್ನ ಬಳಕೆ ಮಾಡ್ಕೊಬಿಡ್ತಾನೆ. ಸೈತಾನ ತನ್ನ ಆಯುಧಗಳನ್ನು ಉಪಯೋಗ ಮಾಡ್ಕೊಬಿಡ್ತಾನೆ. ನಮ್ಗೆ ವಿರೋಧಿ ಬೇರೆ ಯಾರು ಇಲ್ಲ, ಮನುಷ್ಯರು ಯಾರು ನಮ್ಮ ವಿರೋಧಿಗಳಲ್ಲ. ಅವರ ಹಿಂದೆ ಸೈತಾನ್ ಏನು ಮಾಡ್ತಾನೆ? ಕಾರ್ಯ ಮಾಡ್ತಾನೆ ಅಷ್ಟೇ. ಆಗ ನಮಗೆ ವಿರೋಧಿ ಸೈತಾನು ಏನು ಮಾಡ್ತಾನಂತೆ? ಗರ್ಜಿಸುವ ಸಿಂಹದೋಪಾದಿಯಲ್ಲಿ, ಗರ್ಜಿಸುವ ಸಿಂಹ ಅಲ್ಲ ಅವನು. ಗರ್ಜಿಸುವ ಸಿಂಹ ನಮ್ಮ ಯಹೂದ ಕುಲ ಸಿಂಹ. ಹಲ್ಲೆಲೂಯಾ. ಇವನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು, ಯಾರು ಸಿಗ್ತಾನೆ, ಯಾರನ್ನ ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾ ಇದ್ದಾನೆ. ಗರ್ಜಿಸುವ ಸಿಂಹದೋಪಾದಿಯಲ್ಲಿ, ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಸಿಂಹದೋಪಾದಿಯಲ್ಲಿ. ಸಿಂಹ ಅಲ್ಲ, ಬರೀ ತಂತ್ರ. ದೇವ್ರ ಮಕ್ಕಳು ಸೈತಾನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅಯ್ಯೋ ಬಂದರೆ ಅಬ್ಬರಿಸ್ತಾನೆ, ಹಂಗೆ ಮಾಡ್ತಾನೆ, ಹಿಂಗೆ ಮಾಡ್ತಾನೆ. ನೀವು ಅವಕಾಶ ಕೊಟ್ಟರೆ ಅವ ಮಾಡ್ತಾನೆ. ಅವನಿಗೆ ಯಾವ ಹಕ್ಕು ಇಲ್ಲ. ನಿಮ್ಮ ಜುಟ್ಟು ಜನವಾರ ಅವನು ಕೊಟ್ಬಿಟ್ರೆ ಅವನು ಆಡಿಸ್ತಾನೆ ಅಷ್ಟೇ. ಅವನಿಗೆ ಯಾವ ಹಕ್ಕು ಅಧಿಕಾರವೂ ಇಲ್ಲ. 2 ಕೊರಿಂಥ 2ನೇ ಅಧ್ಯಾಯ 11ನೇ ವಚನವನ್ನು ಓದಿ. 2 ಕೊರಿಂಥ 2:11, ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು. ಸೈತಾನನು ನಮ್ಮನ್ನು ವಂಚಿಸಿ, ಅವನು ವಂಚನೆ, ತಂತ್ರ, ವಂಚಿಸಿ ನಮ್ಮನ್ನು ನಷ್ಟಪಡಿಸಬಾರದು. ನೆಕ್ಸ್ಟ್ ಲೈನ್ ಏನಿದೆ? ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ. ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ. ಅಂದರೆ ನಮ್ಗೆ ಗೊತ್ತು, ಅವನ ಬಂಡವಾಳ ಎಲ್ಲ ನಮ್ಗೆ ಗೊತ್ತಲ್ಲ. ಯೋಚನೆ ಅಂತ ಕನ್ನಡದಲ್ಲಿ ಬರೆದಿದೆ. ಬೇರೆ ಕೆಲವೊಂದು ಭಾಷಾಂತರಗಳಲ್ಲಿ ಹಿಂದೆ ಡಿವೈಸಸ್, ಅವನ ತಂತ್ರಗಾರಿಕೆ, ಅವನ ಏನು ಯೋಚನೆಗಳು, ವಾಟ್ ಆಲ್ ಗೋಸ್ ಇನ್ ಈಸ್ ಮೈಂಡ್, ಅವನ ಮನಸ್ಸಿನಲ್ಲಿ ಏನೆಲ್ಲ ತಂತ್ರ ನಡೀತಾ ಇದೆ, ಅದನ್ನೆಲ್ಲ ದೇವರ ಮಕ್ಕಳಾದ ನಾವು ತಿಳಿದವರಾಗಿದ್ದೇವೆ. ನಮಗೇನು ಗೊತ್ತಿಲ್ಲ ಇಲ್ಲ, ಅವನ ಬಂಡವಾಳ ನಮಗೇನು ಗೊತ್ತಿಲ್ವಾ? ನಮಗೆ ಗೊತ್ತು. ಹಲ್ಲೆಲೂಯಾ. ಒಂದು ವೇಳೆ ಗೊತ್ತಿಲ್ಲ ಅಂದರೆ ಇವತ್ತು ನಾವು ತಿಳ್ಕೊಬೇಕು, ಅವನು ಏನು ಮಾಡ್ತಾನೆ ಅಂತ ಹೇಳಿ, ಹೇಗೆ ಕಾರ್ಯನಿರ್ವಹಿಸ್ತಾನೆ ಅನ್ನೋದನ್ನು ನಾವು ತಿಳ್ಕೊಂಬಿಟ್ರೆ ನಾವು ಜಾಗ್ರತೆ ಆಗಿರ್ತೀವಿ. ಅವನ್ನ ಎದುರಿಸಲಿಕ್ಕೆ ತುಂಬ ಈಸಿ.
ಪ್ರತಿಯೊಂದು ದೇಶದವರು ಅವರದೇ ಆದ ರೀತಿಯಲ್ಲಿ ಗೂಢಾಚಾರಿಕೆಯನ್ನು ಮಾಡ್ತಾರೆ. ಇನ್ನೊಂದು ದೇಶದ ಬಲ ಏನು, ಅವರ ಸಾಮರ್ಥ್ಯ ಏನು, ಅವರ ಕಾರ್ಯವೈಖರಿ ಏನು, ಹೇಗೆಲ್ಲ ಕೆಲಸ ಮಾಡ್ತಾರೆ ಅಂತ ಹೇಳಿ ಆ ದೇಶದ ಗುಟ್ಟನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಗೂಢಾಚಾರನ ಇಟ್ಟಿರ್ತಾರೆ. ಪ್ರತಿ ದೇಶ, ಪ್ರಪಂಚದ ಎಲ್ಲ ದೇಶದಲ್ಲೂ ಈ ಒಂದು ಕಾರ್ಯ ಇದೆ. ಯಾಕಂದರೆ ಅವರ ಗುಟ್ಟು ನಮ್ಗೆ ತಿಳ್ಕೊಂಬಿಟ್ರೆ ನಾವು ಅವ್ರನ್ನ ಹ್ಯಾಂಡಲ್ ಮಾಡೋದು ಈಸಿ, ಅವನ್ನ ಬೀಳ್ಸೋದು ಈಸಿ. ಇದು ಸೈತಾನನ ಬಗ್ಗೆ, ಅವನ ಕಾರ್ಯತಂತ್ರದ ಬಗ್ಗೆ, ಅವನ ಸಾಮರ್ಥ್ಯದ ಬಗ್ಗೆ ಇವತ್ತು ದೇವರ ಮಕ್ಕಳಿಗೆ ಅರಿವಿಲ್ಲದೆ ಇರೋದ್ರಿಂದ, ತಿಳುವಳಿಕೆ ಇರೋದ್ರಿಂದ ಹೆದರ್ಕೊಂಡ್ಬಿಡ್ತಾರೆ, ತುಂಬ ಹೆದರ್ಕೊಂಡ್ಬಿಡ್ತಾರೆ. ಒಂದು ನಿಂಬೆಹಣ್ಣು ನೋಡಿದ್ರೆ ಹೆದರ್ಕೊಳ್ತಾರೆ, ಒಂದು ಮೆಣಸಿನಕಾಯಿ ನೋಡಿದ್ರೆ ಹೆದರ್ಕೊಂಡ್ಬಿಡ್ತಾರೆ. ಭಯ, ನಾವು ಭಯ ಪಡಬೇಕಾದ ಅವಶ್ಯನೇ ಇಲ್ಲ. ಈಸ್ ಅ ಡಿಫಿಟೆಡ್ ಒನ್, ಸೋಲಿಸಲ್ಪಟ್ಟವನು. ಆದರೆ ಅವನು ನಮ್ಮ ಅರಿವಿಲ್ಲದೆ, ನಮ್ಗೆ ಗೊತ್ತಿಲ್ಲದೆ ತಂತ್ರಗಾರಿಕೆಯನ್ನು ಹೂಡಿ ನಮ್ಮೊಳಗೆ ನುಗ್ಗಿಬಿಡ್ತಾನೆ. ನುಗ್ಬಿಟ್ಟು ಆಮೇಲೆ ಕಾರ್ಯ ಅವನ ಒರಿಜಿನಲ್ ಬುದ್ಧಿನ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅದರಿಂದಾಗಿ ಅವನ ಕಾರ್ಯವೈಖರಿಯನ್ನು ಕುರಿತಾಗಿ ಇವತ್ತು ಸ್ವಲ್ಪ ನಾವು ನೋಡಲಿಕ್ಕಿದೆ. ಅವನು ಏನು ಮಾಡ್ತಾನೆ, ಹೆಂಗೆ ಬರ್ತಾನೆ ಅಂತ ಹೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೋಹಾನನ ಸುವಾರ್ತೆ 13ನೇ ಅಧ್ಯಾಯ 2ನೇ ವಚನ. ಯೋಹಾನ 13:2. ಅವರು ಊಟಕ್ಕೆ ಕೂತುಕೊಂಡಿದ್ದರು. ಅಷ್ಟರೊಳಗೆ ಸೈತಾನನು ಸೀಮೋನನ ಮಗನಾದ ಇಸ್ಕರಿಯೋತ ಯೂದನ ಮನಸ್ಸಿನಲ್ಲಿ ಯೇಸುವನ್ನು ಹಿಡುಕೊಡಬೇಕೆಂಬ ಆಲೋಚನೆಯನ್ನು ಹುಟ್ಟಿಸಿದನು. ಇವನ ಎಂಟ್ರಿನೇ ಬೇರೆ ಎಲ್ಲೂ ಇಲ್ಲ, ಆಲೋಚನೆಯನ್ನು ಹುಟ್ಟಿಸಿದನು. ಮೊದಲು ಸೈತಾನನ ಎಂಟ್ರಿ ಆಗೋದೇ ಮನಸ್ಸಿನಲ್ಲಿ ಎಂಟ್ರಿ ಆಗ್ತಾನೆ. ಆಮೇಲೆ ಹೃದಯವೆಲ್ಲ ತುಂಬ್ಕೊಬಿಡ್ತಾನೆ. ಆಮೇಲೆ ಇಡೀ ದೇಹವನ್ನು, ಜೀವಿತವನ್ನು ಕಂಟ್ರೋಲ್ ತಗೊಂಡ್ಬಿಡ್ತಾನೆ. ಸ್ವಲ್ಪ ಸ್ವಲ್ಪವಾಗಿ ಹೇಗೆ ಬ್ರಿಟಿಷರು ವ್ಯಾಪಾರಕ್ಕೆ ಬಂದು ಇಡೀ ಭಾರತವನ್ನೇ ಕಂಟ್ರೋಲ್ಗೆ ತಗೊಂಡ್ಬಿಟ್ರೋ ಆ ರೀತಿಯಾಗಿ ಸ್ವಲ್ಪ ಮನಸ್ಸಿನಲ್ಲಿ ಪ್ರವೇಶ ಮಾಡ್ತಾನೆ. ಒಳ್ಳೆಯ ರೀತಿಯಲ್ಲೇ ಅದೆಲ್ಲ ನೋಡೋಣ ಬರ್ತಾನೆ. ನೋಡಿ, ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 13ನೇ ವಚನ ಓದಿ. ಅಪೊಸ್ತಲರ ಕೃತ್ಯಗಳು 5:13. ಅಪೊಸ್ತಲರ ಕೃತ್ಯಗಳು 5:13. ಅವರ ಜೊತೆಯಲ್ಲಿರುವುದಕ್ಕೆ ಮಿಕ್ಕಾದವರೊಳಗೆ ಒಬ್ಬರಿಗೂ ಧೈರ್ಯ. ಯಾವ್ದದು 5:3 ಸಾರಿ 13 ಹೇಳ್ಬಿಟ್ಟು. ಅಪೊಸ್ತಲರ ಕೃತ್ಯಗಳು 5:3. ಆಗ ಪೇತ್ರನು, ಅನನೀಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡದ್ದೇನು? ನೀನು ಯಾಕೆ? ಸಾಕು, ಸೈತಾನ್ ನಿನ್ನ ಹೃದಯದಲ್ಲಿ ತುಂಬಿಕೊಂಡದೇನು. ಅಲ್ಲಿ ನೋಡ್ತೇವೆ ಮನಸ್ಸಿನಲ್ಲಿ ಆಲೋಚನೆ ಕೊಡ್ತಾನೆ. ನೆಕ್ಸ್ಟ್ ಏನು ಮಾಡ್ತಾನಂತೆ, ಹೃದಯದಲ್ಲಿ ತುಂಬಿಕೊಳ್ತಾನೆ. ಇವನಿಗೂ ಈ ಅನನೀಯ ಸಫೈರ ಇವಳಿಗೂ ಕೂಡ ಹಾಗೇನೆ ಮನಸ್ಸಿನಲ್ಲಿ ಒಂದು ಕೆಟ್ಟ ಆಲೋಚನೆ ಬರ್ತದೆ. ಸ್ವಲ್ಪ ನಮಗಾಗಿ ನಾವು ಸೆಪರೇಟ್ ಮಾಡಿ ಇಟ್ಕೊಳ್ಳೋಣ ಅನ್ನುವಂಥ ಆಲೋಚನೆ. ಈ ಆಲೋಚನೆ ಫಸ್ಟ್ ಬರ್ತದೆ, ಆಮೇಲೆ ಏನು ಬರ್ತದೆ, ಹೃದಯದಲ್ಲಿ ತುಂಬಿಕೊಳ್ತಾನಂತೆ. 3ನೇದಾಗಿ ಯೋಹಾನ 13ನೇ ಅಧ್ಯಾಯ 27ನೇ ವಚನ. ಯೋಹಾನ 13:27. ಅವನು ಆ ತುತ್ತನ್ನು ತೆಗೆದುಕೊಂಡ ಕೂಡಲೇ ಸೈತಾನನು ಅವನೊಳಗೆ ಹೊಕ್ಕನು. ಸಂಪೂರ್ಣ ಕಂಟ್ರೋಲ್. ಫಸ್ಟ್ ಮನಸ್ಸಿಗೆ ಬರ್ತಾನೆ, ಆಮೇಲೆ ಹೃದಯದಲ್ಲಿ ತುಂಬ್ಕೊಬಿಡ್ತಾನೆ, ಆಮೇಲೆ ಇಡೀ ದೇಹವನ್ನೇ, ಜೀವಿತವನ್ನೇ ನಿಯಂತ್ರಣಕ್ಕೆ ತಗೋಬಿಡ್ತಾನೆ. ಈಗ ಇವನು ಮಾಡೋದೆಲ್ಲ ಸೈತಾನನ ಕಾರ್ಯನೇ. ನೋಡಿ, ಫಸ್ಟ್ ಮನಸ್ಸಿನಲ್ಲಿ ಆಲೋಚನೆ ಬರ್ತದೆ. 2ನೇದಾಗಿ ಹೃದಯದಲ್ಲಿ ತುಂಬಿಕೊಳ್ತಾನೆ ಅಂದರೆ ಅವನು ಅವನ ತೀರ್ಮಾನಗಳಲ್ಲಿ ತುಂಬ್ಕೊಬಿಡ್ತಾನೆ, ಹೃದಯದಲ್ಲಿ ಆವರಿಸ್ಕೊಬಿಡ್ತಾನೆ. ಅದೇನು ತಪ್ಪೇನಿಲ್ಲ ಅನ್ನೋ ರೀತಿಯಲ್ಲಿ, ಅದನ್ನೇನು ತೊಂದರೆ ಇಲ್ಲ ಅನ್ನೋ ರೀತಿಯಲ್ಲಿ ಎಲ್ಲ ಅವನ ಟ್ರ್ಯಾಕಿಗೆ ತಗೊಂಡ್ಬಿಡ್ತಾನೆ, ವಶಕ್ಕೆ ತಗೊಂಡ್ಬಿಡ್ತಾನೆ. ಧೈರ್ಯ ಬಂದ್ಬಿಡ್ತದೆ, ಪಾಪ ಮಾಡೋಕ್ಕೆ ಧೈರ್ಯ ಬಂದ್ಬಿಡ್ತದೆ, ಸೈತಾನ ಕೆಲಸ ಮಾಡೋಕ್ಕೆ ಧೈರ್ಯ ಕಳ್ತನ ಮಾಡೋಕ್ಕೆ ಧೈರ್ಯ ಬಂದ್ಬಿಡ್ತದೆ. ನೋ ಪ್ರಾಬ್ಲಮ್, ಪರವಾಗಿಲ್ಲ, ಅದೇನದು, ಇದೆಲ್ಲ ದೊಡ್ಡ ತಪ್ಪ. ಸೊ ತನ್ನ ಮನಸ್ಸಾಕ್ಷಿನೆಲ್ಲ ಮಂಕ್ ಮಾಡಿ ಏನು ಮಾಡಿಬಿಡ್ತಾನೆ, ವಶಕ್ಕೆ ತಗೊಂಡ್ಬಿಡ್ತಾನೆ. ಈಗ ನೆಕ್ಸ್ಟ್ ಮಾಡೋದೇನಂತ ಗೊತ್ತಂದ್ರೆ, ಆ್ಯಕ್ಷನ್ಗಿಳಿಯೋಕ್ಕೆ ಸಂಪೂರ್ಣ ನಿಯಂತ್ರಣ ತಗೊಬಿಡ್ತಾನೆ, ಕಂಟ್ರೋಲ್ ತಗೊಬಿಡ್ತಾನೆ. ಕೈ
ಪಾಪ ಮಾಡೋಕ್ಕೆ ಹೇಸೋದಿಲ್ಲ, ಕೊಲೆ ಮಾಡೋಕ್ಕೆ ಹೇಸೋದಿಲ್ಲ, ಕಳ್ತನ ಮಾಡೋಕ್ಕೆ ಹೇಸೋದಿಲ್ಲ. ಎಲ್ಲ ಸಂಪೂರ್ಣ ನಿಯಂತ್ರಿತ ಆಗ್ಬಿಟ್ಟು ಯೇಸುವನ್ನು ಹಿಡ್ಕೊಡ್ಲಿಕ್ಕೆ, ಬೆಳ್ಳಿ ನಾಣ್ಯಗಳನ್ನು ತಗೊಳ್ಳಿಕ್ಕೆ ಅವನಿಗೆ ಧೈರ್ಯ ಬಂದ್ಬಿಡ್ತದೆ. ಈಗ ಆ್ಯಕ್ಷನ್ ಫುಲ್ ಕಾರ್ಯ ಪ್ರವರ್ತನ ಆಗ್ತಾನೆ. 27ನೇ ವಚನದಲ್ಲಿ ಸೈತಾನನು ಅವನೊಳಗೆ ಹೊಕ್ಕನು. ಈಗ ಯೇಸು ಸ್ವಾಮಿ ಹೇಳ್ತಾರೆ, ನೀನು ಮಾಡುವುದನ್ನು ಬೇಗನೆ ಮಾಡು, ಹೋಗು. ಈಗ ಏನಕ್ಕೆ ಇಳಿತಾ ಇದ್ದಾನೆ? ಕಾರ್ಯ ಪ್ರವರ್ತನ ಆಗ್ತಾನೆ, ತನ್ನ ಕೆಲಸಕ್ಕೆ ಅವನು ಮುಂದಾಗ್ತಾನೆ. ನೋಡಿ, ಇದು ಅವ್ರಿಗೆ ಅರ್ಥ ಆಗಲಿಲ್ಲ, ಶಿಷ್ಯರಿಗೆ ಅರ್ಥ ಆಗಲಿಲ್ಲ. 30ನೇ ವಚನ ಹೇಳ್ತದೆ, ಆ ತುತ್ತನ್ನು ತೆಗೆದುಕೊಂಡ ಕೂಡಲೇ ಅವನು ಹೊರಗೆ ಹೋದನು. ಆ ತುತ್ತನ್ನು ತೆಗೆದುಕೊಂಡ ಕೂಡಲೇ ಅವನು ಹೊರಗೆ ಹೋದನು. ಏನಕ್ಕೆ ಹೊರಗೆ ಹೋದನು? ನೆಕ್ಸ್ಟ್ ಯೇಸುವನ್ನು ಹಿಡ್ಕೊಡುವಂಥ ಕಾರ್ಯ, ಆ್ಯಕ್ಷನ್ ಪ್ಲ್ಯಾನ್ ಎಲ್ಲ ಹೃದಯದಲ್ಲಿ ಆಗ್ಬಿಡ್ತು. ಈಗ ಕಾರ್ಯ ಪ್ರವರ್ತನ ಆಗ್ತಾನೆ. ಸೊ ಸಾಧಾರಣವಾಗಿ ನಮಗೆಲ್ಲ ಗೊತ್ತಾಗೋದು ಏನಂತ ಹೇಳಿದ್ರೆ, ಈ ಆ್ಯಕ್ಷನ್ನಲ್ಲಿ ತಪ್ಪು ನಡೆದಾಗ ಮಾತ್ರವೇ ಇವ್ನು ತಪ್ಪು ಮಾಡಿದ್ದಾನೆ, ಇವ್ನು ಪಾಪ ಮಾಡಿದ್ದಾನೆ ಅಂತ ಹೇಳಿ ಗೊತ್ತಾಗುತ್ತೆ. ಆದರೆ ಅದು ಓನ್ಲಿ ಔಟ್ಕಮ್ ಅಷ್ಟೇ, ಫೈನಲ್ ಔಟ್ಕಮ್ ಅಷ್ಟೇ. ಅದಕ್ಕೆ ಮೊದಲೇ ಸೈತಾನು ಫಾರ್ ಬಿಯಾಂಡ್ ದ್ಯಾಟ್, ಅದಕ್ಕಿಂತ ತುಂಬ ಹಿಂದೆನೇ ಮನಸ್ಸಿನಲ್ಲಿ ಕಾರ್ಯ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾನೆ. ಸೈತಾನು ಅವನ ಮನಸ್ಸಿನಲ್ಲಿ ಯೇಸುವನ್ನು ಹಿಡ್ಕೊಡ್ಬೇಕೆಂಬ ಆಲೋಚನೆಯನ್ನು ಅವನ ಮನಸ್ಸಿನಲ್ಲಿ ಹಾಕಿದ. ಅದನ್ನು ಕದಿಬೇಕೆಂಬ ಆಲೋಚನೆ ಮೊದಲೇ ಬಂದ್ಬಿಡ್ತದೆ. ಒಬ್ಬ ಕಳ್ಳ ಒಂದು ಪದಾರ್ಥವನ್ನು ಹಲವು ಸಾರಿ ಹೇಳಿದ್ದೇನೆ, ಒಂದು ಪೆನ್ನನ್ನು ಕದೀತಾನೆ ಅಂತ ಇಟ್ಕೊಳ್ಳಿ, ಸುಮ್ಮನೆ ಹಂಗೆ ಕದ್ದು ಬಿಡೋದಿಲ್ಲ. ಅದನ್ನು ನೋಡಿದ ತಕ್ಷಣ ಅದು ಎಲ್ಲಿ ವರ್ಕ್ ಆಗುತ್ತೆ? ಮನಸ್ಸಿನಲ್ಲಿ ವರ್ಕ್ ಆಗ್ತಾ ಇರ್ತದೆ. ಸೂಪರ್ ಪೆನ್ನು, ನನಗಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಅಣ್ಣ ಬೇಜಾರು ಮಾಡ್ಕೊಂಡ್ರೆ ಮನಸ್ಸಾಕ್ಷಿ ಚುಚ್ತಾ ಇರ್ತದೆ. ಆಮೇಲೆ ಇದು ಮೈಂಡಲ್ಲಿ ಹಾಕೊಂಡು ವರ್ಕ್ ಮಾಡ್ತಾ 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 ಆ ಪೆನ್ ನನ್ನ ಜೇಬಲಿದ್ರೆ ಹೆಂಗಿರುತ್ತೆ, ಅದನ್ನು ಸ್ವಲ್ಪ ನಾನು ಬರೆದ್ರೆ ಹೆಂಗಿರುತ್ತೆ, ಅಥವಾ ಆ ವಾಚ್ ನನ್ನ ಕೈಲಿದ್ರೆ ಹೆಂಗಿರುತ್ತೆ. ಸೊ ಇದನ್ನೆಲ್ಲ ಮೈಂಡಲ್ಲಿ ವರ್ಕ್ ಮಾಡ್ತಾ 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 ಆಸೆಯು ಬಸುರಾಗಿ ಇದನ್ನು ಕೂಡ ಯಾವುದು ಹೃದಯವನ್ನು ಕೂಡ ಕಂಟ್ರೋಲಿಗೆ ತಗೊಬಿಡ್ತದೆ. ಕದ್ರೆ ಏನು ತೊಂದರೆ ಇಲ್ಲ ಅನ್ನುವಷ್ಟು ಮಟ್ಟಿಗೆ ಅದು ಮಂಕ್ ಮಾಡಿಬಿಡ್ತದೆ. ಆಮೇಲೆ ಹೃದಯದಲ್ಲಿ ಡಿಸಿಷನ್ ಉಂಟಾಗ್ತದೆ. ಸಮಯ ಹುಡುಕ್ತಾನೆ, ಯಾವಾಗ ಸರಿಯಾದ ಸಮಯ, ಒಂದು ಸಮಯ ನೋಡಿ ಕದ್ಬಿಡ್ತಾನೆ. ಅದನ್ನು ಕದಿಯುವುದು ಬಂದು ಓನ್ಲಿ ಫೈನಲ್, ಕದ್ದಾಗ ನಮಗೆ ಗೊತ್ತಾಗುತ್ತೆ ಕದ್ದಿದ್ದಾನೆ ಅಂತ ಹೇಳಿ. ಆದರೆ ಅಲ್ಲಿವರೆಗೆ ಈ ಕೆಲಸ ರಹಸ್ಯವಾಗಿ ಮನಸ್ಸಿನಲ್ಲಿ ನಡೀತಾನೆ ಇರ್ತದೆ. ಕೊನೆಗೆ ಹೃದಯದ ಪರ್ಮಿಷನ್ ಯಾಕೆ, ನಿಯಂತ್ರಣವನ್ನು ತಗೊಂಡು ಮನಸಾಕ್ಷಿಯ ಮೇಲೆ ಕೂಡ ದಬ್ಬಾಳಿಕೆ ಮಾಡಿಕೊಂಡು ಕದಿಯೋಕ್ಕೆ ಬಂದ್ಬಿಡ್ತಾನೆ. ಅದಕ್ಕೆ ಯೇಸು ಸ್ವಾಮಿ ಪಾಪವನ್ನು ಆ್ಯಕ್ಷನ್ ಆದಮೇಲೆ ಅದನ್ನು ಕ್ಲಿಯರ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಅದರ ಉಗಮ ಬೇರು ಮನಸ್ಸಿನಲ್ಲಿ ಕಾರ್ಯ ಮಾಡುವಾಗಲೇ ಅಲ್ಲೇ ಕಿತ್ತಾಕಬೇಕು ಅಂತ ಹೇಳ್ತಾ ಇದ್ದಾರೆ. ನೀವು ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 27-28 ಓದಿದ್ರೆ, ಮತ್ತಾಯ 5:27-28 ವ್ಯಭಿಚಾರ ಮಾಡಬಾರದೆಂದು ಹೇಳಿಯದೆ ಎಂಬುದಾಗಿ ನೀವು ಕೇಳಿದ್ದೀರಷ್ಟೇ. ನೀವು ಕೇಳಿದಿರಿ, ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು, ಪಾಪ ಮಾಡಬಾರ್ದು. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆಯ ಕೂಡ ವ್ಯಭಿಚಾರ ಮಾಡಿದವನಾದನು. ನೋಡಿ, ಯೇಸು ಸ್ವಾಮಿ ಎಲ್ಲಿಗೆ ಹೋಗ್ತಾ ಇದ್ದಾರೆ? ರೂಟ್, ಬೇರ್ಗೆ ಹೋಗ್ತಾ ಇದ್ದಾರೆ. ಮನಸ್ಸಿನಲ್ಲಿ ಆಲ್ರೆಡಿ ಅವನು ಮಾಡಿ ಆಯಿತು, ಪಾಪ ಮಾಡಿ ಆಯಿತು. ಅದರಿಂದ ಅಲ್ಲೇ ತೆಗೆದಾಕ್ಬೇಕು, ಅಲ್ಲೇ ಕಿತ್ತಾಕ್ಬೇಕು, ಮನಸ್ಸಿನಲ್ಲಿ ಬರುವ ಆಲೋಚನೆಯೇ ಕಿತ್ತಾಕ್ಬೇಕು ಅಂತ ಹೇಳಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಈಗ ಸೈತಾನನ ಕಾರ್ಯವನ್ನು, ತಂತ್ರವನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅವನು ಯಾವತ್ತೂ ತಂದು ಒಂದು ಸಾರಿಗೆ ನಮ್ಮನ್ನು ಪಾಪದಲ್ಲಿ ದಬ್ಬವನಲ್ಲ. ಅವನು ತಂತ್ರಗಾರಿಕೆ ಹೊಂಚಿ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಕಾಯ್ತಾ ಇರ್ತಾನೆ, ಸಮಯ ಕಾಯ್ತಾ ಇರ್ತಾನೆ, ಅವಕಾಶ ಕಾಯ್ತಾ ಇರ್ತಾನೆ. ಸನ್ನಿವೇಶ ನೋಡಿ, ಸಂದರ್ಭ ನೋಡಿ, ಸಮಯಕ್ಕೆ ನಮ್ಮನ್ನು ದೊಬ್ಬಲಿಕ್ಕೆ ಹಲವು ತಿಂಗಳು, ವರ್ಷಗಳು ಕಾದಿದ್ದು ನಮ್ಮನ್ನು ದಬ್ಬುವವನು. ಅಟ್ ಎ ಟೈಮ್ ವ್ಯಭಿಚಾರದಲ್ಲಿ ತಳ್ಳಿಬಿಡೋದಿಲ್ಲ, ಅದನ್ನು ಮನಸ್ಸಿನಲ್ಲಿ ತಂದು ಹಾಕ್ತಾನೆ. ಅದಕ್ಕೆ ದೇವ್ರ ಮಕ್ಕಳು ತಮ್ಮ ಮನಸ್ಸನ್ನು ಕಾಪಾಡಬೇಕು ಅನ್ನುವುದಕ್ಕಾಗಿಯೇ ಎಲ್ಲ ಅಶುದ್ಧವಾದ
ಸಿನಿಮಾ, ಅಶುದ್ಧವಾದ ಹಾಡುಗಳು, ಇವುಗಳಿಂದ ನಮ್ಮನ್ನು ತಪ್ಪಿಸ್ಬೇಕು. ನಮ್ಮ ಮನಸ್ಸಿನ ದ್ವಾರಗಳು ಯಾವುದು ಹೇಳಿ? ಕಣ್ಣು, ಕಿವಿ, ಮೂಗು, ಬಾಯಿ, ಪಂಚ ಇಂದ್ರಿಯಗಳು. ಇವುಗಳ ಮೂಲಕ ಅಶುದ್ಧವಾದದ್ದು ನಮ್ಮ ಮನಸ್ಸಿಗೆ ಬರಬಾರ್ದು. ನಮ್ಮ ಮನಸ್ಸನ್ನು ಕಾಪಾಡಬೇಕು. ಹಲ್ಲೆಲೂಯಾ. ನಮ್ಮ ಮನಸ್ಸನ್ನು ನಾವು ಸೇಫಾಗಿ ಕಾಪಾಡಬೇಕು. ನಮ್ಮ ಮನಸ್ಸನ್ನು ನಾವು ಕಾಪಾಡಿಕೊಂಡ್ರೆ ನಮ್ಮ ಯಾವುದು ಅಂತರ್ಯ ಕಾಪಾಡಲ್ಪಡ್ತದೆ, ಆಮೇಲೆ ಇಡೀ ದೇಹ, ಇಡೀ ಜೀವಿತವೇ ಕಾಪಾಡಲ್ಪಡ್ತದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರಿಂದ ಇವತ್ತು ಆ್ಯಕ್ಷನ್ ಪ್ಲ್ಯಾನ್ ಎಲ್ಲಿಗೆ ಆಗಬೇಕು ಅಂತ ಹೇಳಿದ್ರೆ ಮನಸ್ಸಿಗೆ ಆಗಬೇಕು. ಯಾಕೆ ಸೈತಾನ ಯೋಜನೆನೇ ಮನಸ್ಸು, ಫಸ್ಟ್ ಮನಸ್ಸೇ. ನೀವು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆಯಲ್ಲಿ 4:4 ಕೂಡ ಓದ್ತೀನಿ ನೋಡಿ. ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕ್ ಮಾಡ್ತಾನೆ. ಸ್ವಾರ್ಥ ವಿಷಯದಲ್ಲೂ ಸಹ ಅವ್ನು ಮಾಡೋದೇನು ಗೊತ್ತಂದ್ರೆ ಮನಸ್ಸನ್ನು ಮಂಕ್ ಮಾಡೋದು. ಮನಸ್ಸನ್ನು ಮಂಕ್ ಮಾಡೋದು. 4:4 2 ಕೊರಿಂಥ 4:4 ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ಯಾರು ಈ ಪ್ರಪಂಚದ ದೇವರು? ಸೈತಾನನು ನಂಬಿಕೆ ಇಲ್ಲದವರ ಮನಸ್ಸನ್ನ ಮಂಕ್ ಮಾಡ್ತಾನೆ. ಬೇರೆನೆಲ್ಲೂ ಹೋಗೋದಿಲ್ಲ ರೀ. ಅವನು ಫಸ್ಟ್ ಮನಸ್ಸನ್ನು ಮಂಕ್ ಮಾಡಿಬಿಡ್ತಾನೆ. ಅದಕ್ಕೆ ಮನೋನೇತ್ರಗಳು ತೆರೆಯಲ್ಪಡಬೇಕು ಅಂತ ಹೇಳಿ ಪೌಲನು ಪ್ರಾರ್ಥನೆ ಮಾಡ್ತಾ ಇರೋದು. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಪ್ರಾರ್ಥನೆ ಮಾಡಿ ಮನೋನೇತ್ರಗಳು ಬೆಳಗಿಸಲ್ಪಡಬೇಕು ಅಂತ ಪ್ರಾರ್ಥನೆ ಮಾಡೋದು. ಏನಕ್ಕೆಂದರೆ ಸೈತಾನ್ ಕೆಲಸನೇ ಮನಸ್ಸಿನ ಮೇಲೆ. ಅವನ ಬ್ಯಾಟಲ್ ಫೀಲ್ಡ್, ಅವನ ಯುದ್ಧ ರಂಗ ಇರೋದೇ ಮನುಷ್ಯನ ಮನಸ್ಸಿನ ಮೇಲೆ. ಅಲ್ಲೇ ಅವನು ಹೋರಾಟ ಮಾಡೋದು. ಅದರಿಂದ ಜನರನ್ನು ಅಲ್ಲಿ ನಾವು ಬಿಡುಗಡೆಗೆ ಕಾರ್ಯನಿರ್ವಹಿಸಬೇಕು. ನೋಡಿ 2 ತಿಮೋತಿ 2ನೇ ಅಧ್ಯಾಯ 26ನೇ ವಚನವನ್ನು ಓದ್ರಿ. 2 ತಿಮೋತಿ 2:26. 2 ತಿಮೋತಿ 2:26. ಸೈತಾನನ ಉರ್ಲಿಗೆ ಬಿದ್ದವರಾದ ಇವರು ಒಂದು ವೇಳೆ ತಪ್ಪಿಸಿಕೊಂಡು ದೇವರ ಚಿತ್ತವನ್ನು ಅನುಸರಿಸುವುದಕ್ಕೆ ಸ್ವಸ್ಥಚಿತ್ತರಾದರು. ಆಮೇಲೆ ಅಷ್ಟೇನೇ ಇರೋದು. ಹಲ್ಲೆಲೂಯಾ. ನೋಡಿ ಇನ್ನೊಂದ್ಸರಿ ಓದಿ ಅದನ್ನೇ. ಸೈತಾನನ ಉರ್ಲಿಗೆ ಬಿದ್ದವರಾದ 25ರಿಂದ ಓದಿ. 25-26 ಎದುರಿಸುವವರನ್ನು ನಿಧಾನದಿಂದ ತಿದ್ದುವವನು ಆಗಿರಬೇಕು. ಅಂದ್ರೆ ದೇವರ ಸೇವೆ ಮಾಡುವವನು ಹೆಂಗಿರ್ಬೇಕು ಅಂತ ಹೇಳ್ಕೊ ಬರ್ತಾ ಇದ್ದಾನೆ. ಓಕೆ. ಒಂದು ವೇಳೆ ದೇವರು ಆ ಎದುರಿಸುವವರ ಮನಸ್ಸನ್ನು ತನ್ನ ಕಡೆಗೆ ತಿರುಗಿಸಿ, ದೇವರು ಎಲ್ಲಿ ಕಾರ್ಯನಿರ್ವಹಿಸಬೇಕಂತ ಹೇಳ್ತಾರೆ? ಮನಸ್ಸಿನಲ್ಲಿ. ಹಲ್ಲೆಲೂಯಾ. ಯಾಕಂದ್ರೆ ಅಲ್ಲೇ ಅವನು ಸೈತಾನ ಕಾರ್ಯನಿರ್ವಹಿಸ, ಅಲ್ಲೇ ನಾವು ಹ್ಯಾಂಡಲ್ ಮಾಡಬೇಕು. ಎಲ್ಲಿ ಸಮಸ್ಯೆ ಇದೆಯೋ ಅಲ್ಲಿ ಕಾರ್ಯ ಆಗಬೇಕು. ಅವರ ಮನಸ್ಸಿನಲ್ಲಿ ಫಸ್ಟು ಕಾರ್ಯ ಆಗಬೇಕು. ಅವರ ಮನೋನೇತ್ರಗಳು ಬೆಳಗಿಸಲ್ಪಡಬೇಕು. ಅಲ್ಲಿ ಬದಲಾವಣೆ ಆಗಬೇಕು. ಹಲ್ಲೆಲೂಯಾ. 2 ಕೊರಿಂಥ 10ನೇ ಅಧ್ಯಾಯ 3-5 2 ಕೊರಿಂಥ 10:3-5. ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ. ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂತವುಗಳಾಗಿವೆ. ನಾವು ವಿತರ್ಕಗಳನ್ನು ದೇವ ಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲಾ ಕೊತ್ತಲಗಳನ್ನು ಕೆಡವಿ ಹಾಕಿ ಎಲ್ಲಾ ಯೋಚನೆಗಳನ್ನು, ಚೆನ್ನಾಗಿ ಗಮನಿಸಿ, ಸಾಧಿಸಬೇಕಾದ ಸಾಧನೆಯಲ್ಲಿ ಅಂತೆ ಎಲ್ಲಾ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು, ಕ್ರಿಸ್ತನಿಗೆ ವಿಧೇಯ ಆಗುವಂತೆ ಸೆರೆ ಹಿಡಿಬೇಕು. ನಮ್ಮ ಅಲ್ಟಿಮೇಟ್ ಪರ್ಪಸ್ ಏನಂತ ಹೇಳಿದ್ರೆ ಎಲ್ಲ ಯೋಚನೆಗಳನ್ನು ಸೆರೆ ಹಿಡಿಬೇಕು. ಅವರ ಮನಸ್ಸನ್ನು ನಾವು ಗೆದ್ಕೊಳ್ಬೇಕು. ಅವರ ಯೋಚನೆಯನ್ನು ಗೆದ್ಕೊಳ್ಬೇಕು. ನಮ್ಮ ಮನಸ್ಸನ್ನು ನಾವು ಗೆದ್ಕೊಳ್ಬೇಕು. ನಮ್ಮ ಮನಸ್ಸನ್ನು ಕಂಟ್ರೋಲ್ಗೆ ತಗೋಬೇಕು. ಆತ್ಮಿಕಕ್ಕೆ ತಗೋಬೇಕು. ದೈವ ಸಾನ್ನಿಧ್ಯಕ್ಕೆ ತಗೋಬೇಕು. ಪ್ರಸನ್ನತೆಗೆ ತಗೋಬೇಕು. ಆಮೇಲೆ ನೋಡಿ, ನೀವು ದೇಹನ ಬಗ್ಗೆ ಯೋಚನೆನೇ ಮಾಡಬೇಕಾಗಿಲ್ಲ. ದೇಹವನ್ನು
ದೇಹದ ಕುರಿತಾಗಿ ನೀವು ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ. ಅಯ್ಯೋ ನಾನು ಹಿಂಗೆ ಮಾಡಿಬಿಡ್ತಾ ಇದ್ದೀನಿ, ಅಯ್ಯೋ ನಾನು ಹಿಂಗೆ ಮಾಡ್ಕೊಬಿಡ್ತೀನಿ, ಅಯ್ಯೋ ನಾನು ಹಿಂಗೆ ಕುಡ್ಕೊಬಿಡ್ತಾ ಇದ್ದೀನಿ, ಅಯ್ಯೋ ಈ ಥರ ನಾನು ವ್ಯಭಿಚಾರ ಕೊಟ್ಟೋಗ್ಬಿಡ್ತಾ ಇದ್ದೀನಿ, ಅಯ್ಯೋ ಈ ಥರ ನಾನು ಹೊಡೆದಾಡ್ಕೊಬಿಡ್ತಾ ಇದ್ದೀನಿ. ನೀವೇನು ಯೋಚನೆ ಮಾಡ್ಕೋಬೇಕಿಲ್ಲ. ಮೈಂಡನ್ನು ನೀವು ಆತ್ಮಿಕವಾಗಿ ಕ್ಯಾಪ್ಚರ್ ಮಾಡ್ಕೊಂಬಿಟ್ರೆ ಸಾಕು, ಸೆರೆ ಹಿಡಿದ್ರೆ ಸಾಕು. ಎಲ್ಲ ಯೋಚನೆಯನ್ನು ನೀವು ಸೆರೆ ಹಿಡಿದ್ರೆ ಸಾಕು. ಅದಕ್ಕೆ ನಮ್ಮ ಹೋರಾಟ ರಕ್ತ ಮಾಂಸದ ಹೋರಾಟ ಅಲ್ಲ, ಈ ಲೋಕ ಸಂಬಂಧವಾದ ಆಯುಧಗಳಿಂದ ಉಪಯೋಗಿಸಿ ಮಾಡುವಂಥದ್ದಲ್ಲ. ಇದು ಟೋಟಲಿ ಡಿಫ್ರೆಂಟ್. ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ. ಹಲ್ಲೆಲೂಯಾ. ಅವ್ರು ಬೈದರು ಅಂತ ಹೇಳಿ ಅಂತ ನಾವು ಹಂಗೆ ಬೀಳುವವರಲ್ಲ. ನಮ್ಮ ಹೋರಾಟ ಬೇರೆ. ಅವರ ಮನಸ್ಸನ್ನು, ಅವರ ಆಲೋಚನೆಗಳನ್ನು ನಿಯಂತ್ರಣಕ್ಕೆ ತಗೊಳ್ಳುವಂತಹ, ಅವರ ಮನಸ್ಸಿನ ಮೇಲೆ ಕ್ರಿಯೆ ಮಾಡುವಂಥ ದುರಾತ್ಮನ ಕಾರ್ಯಗಳನ್ನು ನಿಷ್ಕ್ರಿಯಗೊಳಿಸುವಂತಹ ಹೋರಾಟ ನಮ್ಮ ಹೋರಾಟ ಆತ್ಮ ಸಂಬಂಧವಾದ ಹೋರಾಟ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಚಿತ್ತ ಇದ್ದರೆ ಬರುವ ಸಮಯದಲ್ಲಿ ಹೇಗೆ ನಮ್ಮ ಮನಸ್ಸನ್ನು ನಾವು ಕಾಪಾಡಿಕೊಳ್ಳುವುದು, ಯಾವ್ಯಾವ ರೀತಿಯೆಲ್ಲ ನಮ್ಮ ಮನಸ್ಸನ್ನು ನಾವು ಕಾಪಾಡಿಕೊಳ್ಬೋದು, ಸೈತಾನನ್ನು ಪ್ರವೇಶ ಮಾಡದ ಹಾಗೆ, ಸೈತಾನನ ಕಾರ್ಯವನ್ನು ನಿಷ್ಕ್ರಿಯಗೊಳಿಸುವ ಹಾಗೆ ನಾವು ಹೇಗೆಲ್ಲ ಕಾರ್ಯನಿರ್ವಹಿಸಬೇಕು ಅಂತ ಹೇಳಿ ನಾವು ಮುಂದೆ ನೋಡೋಣ. ಇವತ್ತಿನ ಕಾರ್ಯವನ್ನು ಇವತ್ತಿನ ಸಂದೇಶವನ್ನು ಸ್ಪಷ್ಟವಾಗಿ ನೆನಪು ಮಾಡ್ಕೊಳ್ರಿ. ಸೈತಾನು ಅವನು ಅಟ್ಟರ್ ಡಿಫೀಟೆಡ್ ಪರ್ಸನ್. ಅವನಿಗೆ ಯಾವ ಸಾಮರ್ಥ್ಯವೂ ಇಲ್ಲ. ಅವನು ಮಾಡೋದು ಒಂದೇ ಒಂದು ಏನಂತ ಹೇಳಿದರೆ ತಂತ್ರ. ಅವನು ತನ್ನ ತಂತ್ರದ ಮೂಲಕ ಅನೇಕರ ಮನಸ್ಸನ್ನು ಪ್ರವೇಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಇಸ್ಕರಿಯೋತ್ ಯೂದನ ಮನಸ್ಸನ್ನು ಪ್ರವೇಶ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಅನನ್ಯ ಸಫೈರಾ ಅವರ ಜೀವಿತದಲ್ಲಿ ಮನಸ್ಸಿನಿಂದ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೃದಯವನ್ನು ಕೂಡ ನಿಯಂತ್ರಣಕ್ಕೆ ತಗೊಬಿಟ್ನು. ಅವ್ರ ಮನಸಾಕ್ಷಿ ಒಪ್ಪೋ ರೀತಿ ಮಾಡ್ಕೊಂಬಿಟ್ನು. ಆಮೇಲೆ ಮತ್ತೆ ನೋಡ್ತೀವಿ, ಇಸ್ಕರಿಯೋತ್ ಯೂದನ ಜೀವಿತದಲ್ಲಿ ಇನ್ನೊಂದು ಹೆಜ್ಜೆ ಮನಸಾಕ್ಷಿಯನ್ನು ದಾಟಿ ಯೇಸುವನ್ನು ಹಿಡ್ಕೊಡುವ ಕಾರ್ಯ ಪ್ರವರ್ತನ ಆಗುವಂಥ ನೆಕ್ಸ್ಟ್ ಲೆವೆಲ್ಗೆ ಅವನ ಇಡೀ ಜೀವಿತವನ್ನೇ ನಿಯಂತ್ರಣಕ್ಕೆ ತಗೊಂಬಿಟ್ನು. ಇದೆಲ್ಲ ಸೈತಾನ್ನ ತಂತ್ರ. ನಾವು ಅವಕಾಶ ಕೊಟ್ಟರೆ ಮಾಡ್ತಾನೆ. ನಾವು ಇವತ್ತು ಕರ್ತನ ಹತ್ರ ಕೇಳುವ ಸೈತಾನ್ನ ತಂತ್ರಗಳನ್ನು ನಾವು ತಿಳ್ಕೋಬೇಕು. ಕೊರಿಂಥದವರಿಗೆ ಬರೆದ ಪತ್ರಿಕೆ 2 ಕೊರಿಂಥ 2:11 ನಾವು ನೋಡ್ತೇವೆ, ಅವನ ಯೋಚನೆಗಳನ್ನು ನಾವು ತಿಳಿಯದವರಲ್ವಲ್ಲ. ಅವನ ಯೋಚನೆಗಳೆಲ್ಲ ನಮ್ಗೆ ಗೊತ್ತಿರಲಿ. ಅವನ ತಂತ್ರಗಳು, ಅವನ ತಂತ್ರಗಾರಿಕೆ, ಸೈತಾನ ಹೇಗೆ ಕಾರ್ಯನಿರ್ವಹಿಸ್ತಾನೆ ನಮಗೆ ಚೆನ್ನಾಗಿ ತಿಳುವಳಿಕೆ ಇರಲಿ ಅಪ್ಪ. ನಾವು ಮೋಸ ಹೋಗ್ಬಿಡಬಾರ್ದು. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪನ್ನನಾದ ದೇವರೇ, ಸೈತಾನನು ಬಹಳ ತಂತ್ರಗಾರಿಕೆಯಿಂದ ಅನೇಕರ ಮನಸ್ಸುಗಳನ್ನು ಪ್ರವೇಶ ಮಾಡಿ ಅನಂತರ ಅವರ ಹೃದಯವನ್ನು, ಮನಸ್ಸಾಕ್ಷಿಯನ್ನು, ಆಲೋಚನೆಯನ್ನು, ಕರ್ತನ ಹೃದಯದ ಡಿಸಿಷನ್ನ ತಗೊಂಡ್ಬಿಡ್ತಾನೆ. ಅನಂತರ ಇಡೀ ದೇಹವನ್ನು ಸಹ ಪಾಪದ ಕಾರ್ಯಗಳನ್ನು ಮಾಡಲಿಕ್ಕೆ, ಇಡೀ ಜೀವಿತವನ್ನೇ ಪಾಪದ ಮಾರ್ಗದಲ್ಲಿ ನಡೆಸಿಬಿಡ್ತಾನೆ. ನಾವು ಜಾಗೃತೆಯಿಂದ ಇದ್ದು ಕರ್ತನೆ ಪ್ರಾರಂಭದಲ್ಲೇ ಮನಸ್ಸಿನಲ್ಲೇ ನಾವು ಡೀಲ್ ಮಾಡಲಿಕ್ಕೆ ಸಹಾಯ ಮಾಡಪ್ಪ. ಸೈತಾನು ಮನಸ್ಸಿನಲ್ಲಿ ಎಂಟ್ರಿ ಮಾಡುವುದನ್ನೇ ನಾವು ತಡೆ ಹಿಡಿಲಿಕ್ಕೆ ಕೃಪೆ ಕೊಡಪ್ಪ. ಏಸಪ್ಪ, ನೀನು ಜೀವಿಸಿದ ದಿನಗಳಲ್ಲಿ ಇದನ್ನೇ ಬೋಧಿಸಿದಿಲ್ಲ ಸ್ವಾಮಿ. ದೇಹದಲ್ಲಿ ಪಾಪ ಮಾಡುವುದು ಆಮೇಲೆ, ಅದಕ್ಕೆ ಮೊದಲೇ ಮನಸ್ಸಿನಲ್ಲೇ ಪಾಪ ಮಾಡುವುದನ್ನು ನಾವು ಡೀಲ್ ಮಾಡಬೇಕು ಅಂತ ಹೇಳಿ, ಮನಸ್ಸಿನಲ್ಲೇ ಅವನು ಪಾಪ ಮಾಡಿ ಆಯಿತು, ಅಲ್ಲೇ ಅದನ್ನು ಡೀಲ್ ಮಾಡಬೇಕು ಅಂತ ಹೇಳಿ ನೀವು ಉಪದೇಶ ಮಾಡಿದ್ರಲ್ಲ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಹೌದಪ್ಪ, ಸೈತಾನ್ನ ಕಾರ್ಯ ಮನಸ್ಸಿನಲ್ಲಿ ಬರುವಾಗಲೇ ನಾವು ಜಾಗ್ರತೆ ವಹಿಸಲಿಕ್ಕೆ, ಅದನ್ನು ಎದುರಿಸಿ ನಿಲ್ಲಿರಿ, ಅವನು ಓಡಿ ಹೋಗುವನು ಅಂತ ಹೇಳಿದೆಲ್ಲ, ನಾವು ಎದುರಿಸಲಿಕ್ಕೆ ನಮಗೆ ಕೃಪೆ ಕೊಡು ಸ್ವಾಮಿ. ಇದು ಬೇಡ, ಈ ಕಾರ್ಯ ನನಗೆ ಬೇಡ, ಈ ದುರ್ಮಾರ್ಗ ನನಗೆ ಬೇಡ, ಇದು ಸೈತಾನ್ನ ವಂಚನೆ, ಇದು ಸೈತಾನ್ನ ಕಾರ್ಯ, ಇದು ನನ್ನ ಸೇವೆಗೆ ಧಕ್ಕೆ ತರುವ ಕಾರ್ಯ, ನನ್ನ ಹೆಸರಿಗೆ ಕಳಂಕ ತರುವಂಥ ಕಾರ್ಯ, ಇದು ನನಗೆ ಸೂಕ್ತ ಅಲ್ಲ ಅಂತ ಹೇಳಿ ನಾವು ಸ್ಪಷ್ಟವಾಗಿ ಅದನ್ನು ಪತ್ತೆ ಹಚ್ಚಲಿಕ್ಕೆ ನಮಗೆ ಕೃಪೆ ಕೊಡು. ಯಾಕೆ ದೇವ ಮಕ್ಕಳು ಯಾರು ಮೋಸ ಹೋಗ್ಬಿಡ್ಬಾರ್ದು. ಸೈತಾನ್ ಮನಸ್ಸಿನಲ್ಲಿ ಆಲೋಚನೆಯಲ್ಲಿ ತರುವಾಗಲೇ ಅದನ್ನು ಮನಸ್ಸಿನಿಂದ ಕಿತ್ತೆಸೀಲಿಕ್ಕೆ ಬೇಕಾದಂಥ ಕೃಪೆ ಕೊಡಪ್ಪ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್, ಆಮೇನ್. ಕರ್ತನೇ, ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರನ್ನು ನಿನ್ನ ಜವಾಬ್ದಾರಿಗೆ ಒಪ್ಪಿಸ್ತೇನೆ ಸ್ವಾಮಿ. ಪ್ರತಿಯೊಬ್ಬರನ್ನು ಆಶೀರ್ವದಿಸು, ಆರೋಗ್ಯ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ಈ ದಿನ ಮನರಮ್ಯವಾದ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ನಿನ್ನ ಪ್ರಸನ್ನತೆಯ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ಈ ದಿನ ಕರ್ತನೇ, ನಾವು ಜಾಗ್ರತೆಯಿಂದ ಸೈತಾನ ಕಾರ್ಯಗಳನ್ನು ನಾವು ಬದಿಗಟ್ಟುವಂಥ ದಿನ ಅಂತ ಹೇಳಿ ನಾವು ಡಿಕ್ಲೇರ್ ಮಾಡ್ತೇವೆ. ಥ್ಯಾಂಕ್ ಯು. ನೀವು ನಮ್ಮನ್ನು ಕರೆ ಹಿಡಿದು ನಡೆಸಿ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್.
ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್. ಆಮೇನ್.